ಕನ್ನಡದಲ್ಲಿ ಏನೇ ತಪ್ಪ ಇದ್ರು ಕೂಡ ಇಂಗ್ಲಿಷ್ ನನ್ನ ನೋಡಿಕೊಳ್ಳುವಂತದ್ದು ಅನ್ನುವಂಥದ್ದು. ಹಿಂದೆ ಏನಿತ್ತು ಅಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಬೇಕು, ಇಂಗ್ಲಿಷ್ ನಲ್ಲಿ ಇರುವಂತ ಪ್ರಶ್ನೆ ಅಂತಿಮ ಅಂತ ಇತ್ತು. ಬಟ್ ಹೋರಾಟ ಮಾಡಿದ ನಂತರ ಇವತ್ತಿಗೆ ಅಂತಿಮ ಅನ್ನುವಂತ ಏನು ಪದವನ್ನ ತೆಗೆದಾಕಿದ್ದಾರೆ. ನಾನು ಯಾವ್ದು ಇಲ್ಲಿ ಕನ್ನಡ ಬಗ್ಗೆ ಎಮೋಷನಲ್ ಆಗಿ ಏನೋ ಹೇಳುವಂತ ಅವಶ್ಯಕತೆ ಇಲ್ಲ. ಲಾಸ್ಟ್ ಟೈಮ್ 2020 ನಾವೇನ್ ಎಕ್ಸಾಮ್ ಅನ್ನ ಬರೆದಿದ್ವಿ, 106 ಪೋಸ್ಟ್ ಗಳಿತ್ತು. ಅದ್ರೊಳಗಡೆ 3 ಕನ್ನಡ ರಿಸರ್ವೇಶನ್ ಇತ್ತು. ಈ ಬಾರಿ 384 ಸೀಟ್ ಗಳೇನಿದೆ, ಇದರಲ್ಲಿ 5 ರಿಂದ 6 ಸೀಟ್ ಗಳನ್ನ ಕನ್ನಡ ಮಾಧ್ಯಮದವರಿಗೆ ಮೀಸಲಿಡಲಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತ ಅಭ್ಯರ್ಥಿಗಳಿಗೆ ಒಂದಿಷ್ಟು ಸೀಟ್ ಅನ್ನು ರಿಸರ್ವ್ ಮಾಡಿದ್ದಾರೆ. ಏನಕ್ಕೆ ರಿಸರ್ವ್ ಮಾಡಿದ್ದಾರೆ? ಅವ್ರು ಇಂಗ್ಲಿಷ್ ಅಲ್ಲಿ ಓದಿಲ್ಲ ಅನ್ನೋ ಕಾರಣಕ್ಕೆ ಕನ್ನಡ ಮಾಧ್ಯಮದವರಿಗೆ ಅಂತ ರಿಸರ್ವೇಶನ್ ಇದೆ. ಹಂಗಂದ್ರೆ ಇಂಗ್ಲಿಷ್ ಬರಬೇಕು ಅನ್ನಂಗಿದ್ರೆ ಇವ್ರಿಗೆ ರಿಸರ್ವೇಶನ್ ಕೊಡುವಂತ ಅವಶ್ಯಕತೆ ಏನಿತ್ತು? ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಕಾಮನ್ ಆಗಿ ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋದು ಬೇರೆ, ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಟರ್ಮ್ಸ್ ನ ಅರ್ಥ ಮಾಡ್ಕೊಳ್ಳೋದು ಬೇರೆ. ಇಂಗ್ಲಿಷ್ ಅಲ್ಲಿ ಏನೇ ತಪ್ಪಾಗಿದ್ದಲ್ಲಿ ಹಿಂದಿಯಲ್ಲಿ ಇರುವಂತ ಪ್ರಶ್ನೆ ಅಂತಿಮ ಅಂತೇಳಿ ಅವ್ರ ರಾಜ್ಯಗಳು ಹೇಳ್ಕೊಳ್ತಾರೆ. ಬಟ್ ನಮ್ದ್ರಲ್ಲಿ ಮಾತ್ರ ಕನ್ನಡದಲ್ಲಿ ತಪ್ಪಾಗಿದ್ದಲ್ಲಿ ಇಂಗ್ಲಿಷ್ ಅಂತಿಮ ಅಂತೇಳಿ ನಮ್ಮ ರಾಜ್ಯಗಳು ಹೇಳ್ಕೊಳ್ಳುವಂತದ್ದು. ಹಂಗಂಗಿದ್ರೆ ಕನ್ನಡ ಮಾಧ್ಯಮ ಅಂತ ಇಡೋದೇ ಅವಶ್ಯಕತೆ ಇರಲಿಲ್ಲ.